ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮಗಳ ಸಂಖ್ಯೆಯನ್ನ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಈ ಅಧಿಕಾರ ಡೆಪ್ಯೂಟಿ ಕಮಿಷನರ್ ಅವರಿಗೆ ಇರುತ್ತೆ. ಯಾವುದೇ ಗ್ರಾಮ ಪಂಚಾಯತಿಯ ಕೇಂದ್ರ ಸ್ಥಾನವನ್ನು ಬದಲಾಯಿಸುವ ಅಧಿಕಾರ ಡಿಸಿ ಅವರಿಗೆ ಇರುತ್ತೆ. ಮತ್ತೆ ಯಾವುದೇ ಗ್ರಾಮ ಪಂಚಾಯತಿಯ ಹೆಸರನ್ನು ಬದಲಾಯಿಸುವ ಅಧಿಕಾರ ಡಿಸಿ ಅವರಿಗೆ ಇರುತ್ತೆ. ಯಾವುದೇ ಪ್ರದೇಶವನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಂಬ ನಿರ್ಧಾರ ಮಾಡುವ ಅಧಿಕಾರ ಡಿಸಿ ಅವರಿಗೆ ಇರುತ್ತೆ. ಈ ತರದ ಯಾವುದೇ ಆದೇಶಗಳಿಂದ ಬಾಧಿತರಾದಂಥ ವ್ಯಕ್ತಿಗಳು ಖಂಡಿತವಾಗಿ ಡಿಸಿ ಅವರಿಗೆ ಅಪೀಲ್ ಮಾಡ್ಕೋಬಹುದು. ಅದು 30 ದಿನಗಳ ಒಳಗಾಗಿ ಅಪೀಲನ್ನ ಡಿಸಿ ಅವರಿಗೆ ಮಾಡಬೇಕಾಗುತ್ತೆ. ಅಂತಹ ಯಾವುದೇ ಆದೇಶಗಳನ್ನ ಮಾರ್ಪಾಡು ಮಾಡಿ ಅದನ್ನ ರಾಜ್ಯಪತ್ರದಲ್ಲಿ ಪ್ರಕಟಿಸುವ ಅಧಿಕಾರ ಕಮಿಷನರ್ ಅವರಿಗೆ ಇದೆ. ಒಂದು ಗ್ರಾಮ ಪಂಚಾಯತಿಯನ್ನ ಘೋಷಣೆ ಮಾಡುವ ಅಧಿಕಾರ ಯಾರಿಗಿದೆ ಮತ್ತು ಯಾವ ಆಧಾರದ ಮೇಲೆ ಒಂದು ಗ್ರಾಮ ಪಂಚಾಯತಿಯನ್ನ ಘೋಷಣೆ ಮಾಡ್ತಾರೆ ಎಂಬ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಬಹುದು.